ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಜಮೀರ್ ಅಹಮದ್ ಖಾನ್ ಅವರು ಅಂದುಕೊಂಡಿದ್ದಕ್ಕಿಂತ, ಅವರು ಊಹೆ ಮಾಡಿದ್ದಕ್ಕಿಂತನೂ ದೊಡ್ಡ ಮೆಸೇಜೇ ಬಂತಲ್ಲ. ಬೆಳಗ್ಗೆ ಕರೆಸ್ಕೊಂಡು ಮಾತಾಡಿದಂಥ CM ರಾತ್ರಿ ಮತ್ತೆ ಜಮೀರ್ ಅವ್ರಿಗೆ ಬುಲಾವ್ ಕೊಟ್ಟಿದ್ಯಾಕೆ? ಗಂಟೆಗಟ್ಟಲೆ CM ಜೊತೆಗೆ ರಾತ್ರಿ ಮೀಟಿಂಗ್ ಮಾಡಿದ್ಮೇಲೆ ಜಮೀರ್ ಅವರು ಫುಲ್ ತಂಡ ಹೊಡೆದಿದ್ದು ಯಾಕೆ? ಮಾಧ್ಯಮಗಳಿಗೆ ಪ್ರತಿಕ್ರಿಯೆನೂ ಇಲ್ಲ. ಅಂತಹ ಮೆಸೇಜ್ ಏನು ಬಂದಿದೆ ಹೈಕಮಾಂಡಿಂದ? ಬಹಳ ದೊಡ್ಡ ಸಂಕಷ್ಟದಲ್ಲಿ ಸಿಕ್ಕಾಕೊಂಡ ಜಮೀರ್ ಅಹಮದ್ ಖಾನ್, ಜಮೀರ್ ಮೇಲೆ ಕ್ರಮ ಆಗತ್ತಾ ಇಲ್ವಾ ಅನ್ನೋದೊಂದು ಪ್ರಶ್ನೆ ಹಲವು ದಿನಗಳಿಂದ ಓಡಾಡ್ತಿತ್ತಲ್ಲ, ಅದಕ್ಕೀಗ ಉತ್ತರ ಸಿಗ್ತಾ ಇದೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಜಮೀರ್ ಅಹಮದ್ ಖಾನ್ ಅವರು ಏಕಾಏಕಿ ಫುಲ್ಲು ಡಿಸ್ಟರ್ಬ್ ಆಗಿಬಿಟ್ಟಿದ್ದಾರೆ. ರಾತ್ರಿ ಯಾಕೆ ಕರೆಸ್ಕೊಂಡ್ರು ಜಮೀರ್ ಅಹಮದ್ ಖಾನ್ ಅವ್ರನ್ನ? ಅಂಥದ್ದೇನು ಇಂಪಾರ್ಟೆಂಟ್ ಇತ್ತು, ತಲೆ ಹೋಗುವಂಥದ್ದೇನಿತ್ತು ಅನ್ನೋ ಪ್ರಶ್ನೆ ಬರುತ್ತಲ್ವ. ಯಾಕಂದರೆ ಬೆಳಗ್ಗೆ ಅಷ್ಟೇ ಕರೆಸಿ ಮಾತಾಡಿದ್ದಾರೆ, ಕೂಗಾಡಿದ್ದಾರೆ, CM ಸಿಟ್ಟಾಗಿದ್ದಾರೆ. ಜಮೀರ್ ಅವರೇ ನೋಡಿ, ಹೈಕಮಾಂಡ್ ಕೇಳಿದೆ, ನೀವು ಪಕ್ಷ ವಿರೋಧಿ ಚಟುವಟಿಕೆ, ಪಕ್ಷ ಸೋಲಿಸೋದಕ್ಕೇನೆ ಷಡ್ಯಂತ್ರ ಮಾಡಿರೋದ್ರ ಬಗ್ಗೆ ದೂರ ಹೋಗಿದೆ. ಹಲವಾರು ವಿಚಾರಗಳು, ಸಾಕ್ಷಿ ಮತ್ತೊಂದು ಏನೇನು ಕೊಡಬೇಕೋ ಎಲ್ಲ ಕೊಟ್ಟಿರ್ತಾರಲ್ಲ. ಸೊ ಈಗ ನಾನೇನು ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಏನೂ ಉಳ್ಕೊಂಡಿಲ್ಲ. ಹೈಕಮಾಂಡ್ಗೆ ನೀವೇ ಏನಾದರೂ ಉತ್ತರ ಕೊಡೋದಾದರೆ, ನೀವು ಸಮಜಾಯಿಷಿ ಕೊಡೋದಾದರೆ ನೀವು ಕೊಟ್ಕೊಳ್ಬಹುದು ಅನ್ನೋ ತನಕ ಸಿಡ್ದೆದ್ದು ಕೂಗಾಡಿದ್ದಾರೆ CM ಸಾಹೇಬರು ಅನ್ನೋದು ಬಂತಲ್ವ. ಇಷ್ಟೆಲ್ಲ ಆದಮೇಲೆ ಹೈಕಮಾಂಡ್ ಸಿಟ್ಟಾಗಿದೆ ಅನ್ನೋದನ್ನು ತಲುಪಿಸಿದ ಮೇಲೆ ಮತ್ತೆ ರಾತ್ರಿ ಹೈಕಮಾಂಡ್ ಮೆಸೇಜ್ ಮೇರೆಗೆ ಜಮೀರ್ ಅವ್ರನ್ನ ಕರೆಸ್ಕೊಳ್ತಾರೆ. ಅಂದರೆ ಅಂಥದ್ದೇನಾಗಿದೆ ನೋಡಿ. ಜಮೀರ್ ಅವರು ಏನು ಹೇಳಿದ್ರು ಅಂತ ನೋಡೋಣ. ಅದಾದ ಮೇಲೆ ಹೈಕಮಾಂಡ್ ತೀರ್ಮಾನ ಏನು ಅನ್ನೋದು ಗೊತ್ತಾಗ್ತಿದೆ. CM ಭೇಟಿ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪಕ್ಕೆ ಅವ್ರು ಕೊಟ್ಟ ಸ್ಪಷ್ಟನೆ ಏನು ಗೊತ್ತಾ? ಜಮೀರ್ ಅವರು 1.5 ಗಂಟೆ ಮಾತುಕತೆ ಆಯ್ತಲ್ಲ, ಷಡ್ಯಂತ್ರ ಅದು ಇದು ಅಂತ. ಅಧ್ಯಕ್ಷರೆಲ್ಲ ಒಂದ್ಸಲ ಬಂದು ಹೋಗಿ ಅಂತ ಹೇಳಿದ್ರು, ಅದಕ್ಕೆ ಒಂದ್ಸಲ ಬಂದು ಹೋಗಿದ್ದೀನಿ. 7ನೇ ತಾರೀಕು ಸುರ್ಜೇವಾಲಾ ಅವರು ಒಂದ್ಸಲ ಸಾಧ್ಯವಾದರೆ ಬನ್ನಿ, ಇಲ್ಲಾಂದ್ರೆ ನಾವು ಮ್ಯಾನೇಜ್ ಮಾಡ್ಕೊಳ್ತೀವಿ ಅಂತ ಹೇಳಿದರು. ಇವರು ವೇಣುಗೋಪಾಲ್ ಅವರು ಕೇರಳದಲ್ಲಿ ಪ್ರಚಾರದ ಜವಾಬ್ದಾರಿ ಕೊಟ್ಟಿದ್ರು, ಅದಕ್ಕೆ ನಾನು ಅಲ್ಲಿ ಮಾಡಿದ್ದೀನಿ. ಸಮರ್ಥ ಜೊತೆಯಲ್ಲಿ ನಿಂತು ಮುಸ್ಲಿಂ ಬಾಂಧವರು ಮತ ಹಾಕಿ ಅಂತ ಕೇಳ್ಕೊಂಡಿದ್ದೀನಿ. ಅದನ್ನು 100ಕ್ಕೂ ಹೆಚ್ಚು ಗ್ರೂಪ್ಗಳಿಗೆ ಶೇರ್ ಮಾಡಿದ್ದೀನಿ. ಅಲ್ಪಸಂಖ್ಯಾತ ಲೀಡರ್ ಆಗಬೇಕು ಅಂತ ನಾನೇನೂ ಹೊರಟಿಲ್ಲ, ನಾನು ಲೀಡರೇ ಅಲ್ಲ. ಆ ಕೆಪಾಸಿಟಿ ಇರೋರು ಆಗಲಿ, ಅಲ್ಲೂ ಒಂದು ಮೆಸೇಜು. ಆ ಕೆಪಾಸಿಟಿ ಯಾರಿಗಿದೆಯೋ ಅವ್ರು ಹಾಕ್ಕೊಳ್ಳಿ ಬಿಡಿ, ಸಾಮರ್ಥ್ಯ ಇದ್ದವ್ರು ಹಾಕ್ಕೊಳ್ಳಿ. SDPI ಅಭ್ಯರ್ಥಿಗೆ ಹಣದ ಸಹಾಯ ಮಾಡಿದ್ದೀನಿ ಅಂತಿದ್ದಾರಲ್ಲ, ಸಾಕ್ಷಿಯಲ್ಲಿದೆ ಕೊಡಲಿ. ಕೆಲವ್ರಿಗೆ ಪಾಪ ಅರ್ಜೆಂಟಾಗಿ ಮಂತ್ರಿ ಆಗಬೇಕು ಅಂತ ನಮ್ಮ ಸಮುದಾಯದವರೇ ಷಡ್ಯಂತ್ರ ಮಾಡ್ತಿದ್ದಾರೆ, ನನ್ನ ಮೇಲೆ ಆಧಾರರಹಿತವಾದ ಆರೋಪ ಮಾಡ್ತಿದ್ದಾರೆ ಅಂತ ಈಗ ಸಿಡಿದೆದ್ದಿದ್ದಾರೆ. ಕುಮಾರಸ್ವಾಮಿ ಅವ್ರನ್ನ ಸಂಪರ್ಕ ಮಾಡಿದ್ದಾರ ಜಮೀರ್ ಅವರು? JDS ಇಂದ ಬಂದವರು ಜಮೀರ್ ಅವರು. ಸಿದ್ದು ಕ್ಯಾಂಪಲ್ಲಿ ಗಟ್ಟಿಯಾಗಿ ಅತ್ಯಂತ ಪ್ರಭಾವಿ ನಾಯಕನಾಗಿ ಬೆಳೆದಿರೋರು ಜಮೀರ್ ಅವರು. ಕುಮಾರಸ್ವಾಮಿ ಅವರನ್ನ ಸಂಪರ್ಕಿಸಿದ್ದಾರೆ ಅನ್ನೋದೊಂದು ಸುದ್ದಿ ಕೂಡ ಈಗ ಇದ್ದಕ್ಕಿದ್ದಂತೆ ಸದ್ದು ಮಾಡ್ತಾ ಇದೆ. ಜಮೀರ್ ಅವ್ರ ವಿಚಾರದಲ್ಲಿ ಹೈಕಮಾಂಡ್ ಒಂದು ನಿರ್ಧಾರ ಪ್ರಕಟಿಸಿದೆ. ಅದೇನಂದ್ರೆ, ಜಮೀರ್ ಅವರನ್ನ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಸೋತ್ರೆ ಸಂಪುಟದಿಂದ ತೆಗಿಬೇಕಾಗಿ ಬರಬಹುದು. ಅದನ್ನೇ ನಿನ್ನೆ ರಾತ್ರಿ ಕರೆಸಿ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಅಕಸ್ಮಾತ್ ದಾವಣಗೆರೆಯಲ್ಲಿ ಹಿನ್ನಡೆಯಾದರೆ, ಅದು ಹಿನ್ನಡೆ ಆಗೋ ಕ್ಷೇತ್ರನೇ ಅಲ್ಲ, ಶಾಮನೂರು ಕುಟುಂಬ, ಅಲ್ಪಸಂಖ್ಯಾತರು, ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಆಗಿರೋ ಅಲ್ಪಸಂಖ್ಯಾತರೇ ಅಲ್ಲಿ 80% ಇರುವಂಥ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ಅನುಕಂಪದ ಅಲೆಯಲ್ಲಿ ಸಮರ್ಥ ಸೋಲ್ತಾರೆ ಅಂದರೆ ಮಾತ್ರ ಗೊತ್ತಿಲ್ಲ. ಈಗ ಹಿನ್ನಡೆ ಆಗತ್ತಾನೋ ಅಂದ ಆತಂಕ ಬೂತ್ ಲೆವೆಲ್ ಲೆಕ್ಕ ತೆಗೆದಿರ್ತಾರಲ್ಲ ಎಲೆಕ್ಷನ್ ಆದಮೇಲೆ, ಅದರಲ್ಲಿ ಬಂದಿದೆ 15-20% ಮುಸ್ಲಿಂ ವೋಟು. ಓವರಾಲ್ ಅಲ್ಲ, ಮುಸ್ಲಿಂ ವೋಟಲ್ಲಿ 15-20% ಆ ಕಡೆ ಈ ಕಡೆ ಆಗಿದೆ ಜಮೀರ್ ಕಾರಣದಿಂದ. 10 ಕೋಟಿ ಕೊಟ್ಟಿದ್ದಾರೆ SDPIಗೆ ಅಂತಲ್ವಾ ಆರೋಪ ಇರೋದು. SDPI ಕ್ಯಾಂಡಿಡೇಟ್ಗೆ ಮತ್ತು ಇನ್ನಿತರ ಮುಸ್ಲಿಂ ಕ್ಯಾಂಡಿಡೇಟ್ಸ್ಗೆ ದುಡ್ಡು ಕೊಟ್ಟು ಸಿಕ್ಕಾಪಟ್ಟೆ ಮುಸ್ಲಿಂ ವೋಟ್ ಕಿತ್ತಿದ್ದಾರೆ ಕಾಂಗ್ರೆಸ್ಸಿಂದ ಅನ್ನೋದಲ್ವಾ. ಇದು ಏನಾದರೂ ಎಫೆಕ್ಟ್ ಆಗಿ ಸೋತು ಬಿಟ್ರೆ, ಸಮರ್ಥ್ಗೆ ಸೋಲಾದರೆ ಕ್ರಮ ಅನಿವಾರ್ಯವಾಗುತ್ತೆ, ನನ್ನ ಕೈಯಲ್ಲಿ ಏನೂ ಇಲ್ಲಪ್ಪ ಅಂತ ಹೇಳಿ ಕಳಿಸ್ಬಿಡ್ತಾರೆ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಅವ್ರಿಗೆ ಅನ್ನೋದು ಗೊತ್ತಾಗ್ತಿದೆ. ಈಗ ಇದಾದ ಮೇಲೆ ಈ ಒಂದು ಬೆಚ್ಚಿ ಬೀಳಿಸುವಂಥ ಸಿಡಿಲ್ನಂತಹ ಸುದ್ದಿ ಬಂದ ಮೇಲೆ ಜಮೀರ್ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾರಿಗೂ ಏನೂ ರಿಯಾಕ್ಟ್ ಮಾಡ್ತಿಲ್ಲ. ಪಕ್ಷದ ಶಿಸ್ತಿನ ಕಾರಣದಿಂದಾಗಿ ಕ್ರಮ ಅನಿವಾರ್ಯ. ಬಂಡಾಯ ಅಭ್ಯರ್ಥಿಗಳ ಮನವರಿಕೆ ಮಾಡುವಲ್ಲಿ ಯಾರು ಸೋತಿದ್ದಾರೋ ಅವ್ರ ಮೇಲೆ ಆಕ್ಷನ್ ಆಗಿದೆ. ಇನ್ನೊಂದು ರಿಪೋರ್ಟ್ ಬರೋದಿದೆ, ಅದು ಬಂದು ಬಿಟ್ರೆ ಎಲ್ಲ ಗೊತ್ತಾಗತ್ತೆ ಅಂತಿದ್ದಾರೆ. DK ಶಿವಕುಮಾರ್ ಅವರು ಇನ್ನೂ ಒಂದೇನೋ ವಿಚಾರ ತೆಗಿತಿದ್ದಾರೆ. DK ಶಿವಕುಮಾರ್ ಅವರಿಗೆ ಇದೆಲ್ಲದಕ್ಕೂ ಆಧಾರ ಎಲ್ಲಿದೆ, ಪುರಾವೆ ಎಲ್ಲಿದೆ ಅಂತ ಕೇಳ್ತಿದ್ದಾರಲ್ಲ ಜಮೀರ್ ಅವರು.
ಬಟ್ ಹೈಕಮಾಂಡ್ ಕನ್ವಿನ್ಸ್ ಆಗಿದೆ ಅಂದರೆ 2 ವಿಕೆಟ್ ರಿಸಲ್ಟ್ಗೂ ಮುನ್ನವೇ ಬಿದ್ದಿದೆ ಅಂದರೆ ಸಾಕ್ಷಿ ಎಲ್ಲ ಕೊಡದೆ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಅದು ಸಿದ್ದರಾಮಯ್ಯನವರ ಪರಮಾಪ್ತ ಈ ನಜೀರ್ ಅಹಮದ್. ಜಬ್ಬರ್ ಅವ್ರದ್ದು ಬಿಡಿ, ನಜೀರ್ ಅವರು ಸಿದ್ದರಾಮಯ್ಯನವರ ಪರಮಾಪ್ತ ನಾಯಕ. ಅಂಥವ್ರನ್ನ ಉಳಿಸ್ಕೊಳ್ಳೋಕ್ಕಾಗಿಲ್ಲ ಸಿದ್ದರಾಮಯ್ಯನವರು ಅಂದರೆ ಎಷ್ಟು ಸ್ಟ್ರಾಂಗ್ ಆಗಿರಬೇಡ, ಎವಿಡೆನ್ಸ್ ಅಲ್ವಾ. ಸೊ ಈಗ ಜಮೀರ್ ಅವರ ವಿಚಾರದಲ್ಲಿ ಹೈಕಮಾಂಡ್ಗೆ ಹೋಗಿರೋ ಸಾಕ್ಷಿ ತುಂಬ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ಮೆಸೇಜ್ ಎಲ್ಲ ಬಂದಿರೋದು. ಅಕಸ್ಮಾತ್ ದಾವಣಗೆರೆ ಕೂದಲೆಳೆಯಲ್ಲಿ ಬಚಾವಾದರೆ ಜಮೀರ್ ಅವ್ರಿಗೆ ಎಕ್ಸ್ಕ್ಯೂಸ್ ಕೊಟ್ಟು ಉಳಿಸ್ಕೊಳ್ಬಹುದು. ಸೋತ್ರೆ ಮಾತ್ರ ಸಂಪುಟದಿಂದ ಕಿಕ್ಔಟ್ ಆಗ್ತಾರೆ ಜಮೀರ್ ಅವರು ಅನ್ನೋದು ಸದ್ಯದ ಅಪ್ಡೇಟ್ ಸಿಗ್ತಿರೋದು. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದೇನೋ ಮೇಜರ್ ಎವಿಡೆನ್ಸ್ ತೆಗಿತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇನ್ನೊಂದು ರಿಪೋರ್ಟ್ ಬರೋದಿದೆ, ಬಂದುಬಿಟ್ರೆ ಎಲ್ಲ ಗೊತ್ತಾಗುತ್ತೆ ಅಂತಿದ್ದಾರೆ. ಸೊ ಜಮೀರ್ ಅವರು ಇದು ಇಷ್ಟು ಸೀರಿಯಸ್ ಆಗುತ್ತೆ ಅಂತ ಅಂದುಕೊಂಡೇ ಇರಲಿಲ್ಲ. ತನ್ನ ಸಾಮರ್ಥ್ಯ ಪ್ರದರ್ಶನಕ್ಕೆ ಹೋದರೂ ಸಮರ್ಥ ವಿರುದ್ಧ ಅಂದರೆ ಕಾಂಗ್ರೆಸ್ ವಿರುದ್ಧ, ಅಲ್ಪಸಂಖ್ಯಾತರಿಗೆ ನಾನೇ ನಂಬರ್ 1, ನನ್ನ ಮಾತು ಮೀರಿ ಇವರು ಟಿಕೆಟ್ ಕೊಡ್ತಾರೆ ಅಂದರೆ ಅವ್ರು ಹೇಳಿದ್ರಲ್ಲ, ಮುಸ್ಲಿಂ ಕ್ಯಾಂಡಿಡೇಟ್ 8-10 ಜನ ಇದ್ದಾರೆ, ಯಾರಾದರೂ ಅಂದರೆ ಅಭ್ಯರ್ಥಿ ಆಗಲಿ ಅವ್ರನ್ನ ಗೆಲ್ಲಿಸೋ ಜವಾಬ್ದಾರಿ ನಮ್ಮದು, ಸೋತ್ರ ರಾಜೀನಾಮೆ ಕೊಡ್ತೀನಿ ಅಂತ ಹೇಳುವ ಮೂಲಕ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅಂತ ಹಠ ಹಿಡಿದಿದ್ರು, ಮೆಸೇಜ್ ಕೊಟ್ಟಿದ್ರು, ಎಲ್ಲ ಆಗಿತ್ತು. ಅಷ್ಟಾದ್ಮೇಲೂ ತನ್ನ ಮಾತಿಗೆ ಬೆಲೆ ಸಿಗಲಿಲ್ಲ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವ್ರ ಮಾತಿಗೆ ಬೆಲೆ ಸಿಕ್ಕಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಸಿಕ್ತು. ಒಂದೇ ಕುಟುಂಬದಲ್ಲಿ 3 ಜನ 4 ಜನ ಅನ್ನೋದು ಅವರು ಪಿತ್ತ ನೆತ್ತಿಗೇರಿಸಿ ಒಳ್ಳೆ ಏಟು ಕೊಟ್ಟರು ಅನ್ನೋದು ಆರೋಪ. ಬರಲೇ ಇಲ್ಲ, ಬಂಡಾಯ ನಾಮಪತ್ರ ಮತ್ತು ಬೇರೆ ಅಭ್ಯರ್ಥಿಗಳಿಗೆ ದುಡ್ಡು ಫಂಡಿಂಗ್ ಮಾಡಿದ್ದಾರೆ ಅಂತ. ಇದೆಲ್ಲ ಪಕ್ಷದ ಒಳಗಡೆ ತನ್ನ ತಾಕತ್ತು ತೋರಿಸೋದಕ್ಕೆ ದಾರಿಯಾಗತ್ತೆ ಅಂತ ಅಂದ್ಕೊಂಡಿದ್ದ ಜಮೀರ್ ಅವ್ರಿಗೆ ಇದು ಎಲ್ಲರೂ ಮಾಡ್ತಾರೆ, ಏನು ಜಮೀರ್ ಅವರೇ ಮಾಡಿದ್ದಾರೆ ಅಂತಲ್ಲ, ಬಟ್ ಇಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅನಿಸತ್ತೆ. ತಪ್ಪು ಮಾಡೋದು ಮತ್ತು ತಪ್ಪು ಮಾಡಿ ಸಿಕ್ಕಾಕ್ಕೊಳ್ಳದೆ ಇರೋದು 2 ಥರ ಇರುತ್ತಲ್ಲ, ಇಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅನಿಸತ್ತೆ. ನೋಡ್ತಾ ಇದ್ರೆ 2 ವಿಕೆಟ್ ಬಿದ್ದಿರೋದು ನೋಡ್ತಿದ್ರೆ ಸಿಕ್ಕಾಕ್ಕೊಂಡಿದ್ದಾರೆ ಅನಿಸುತ್ತೆ ಜಮೀರ್ ಅವರು. ಈಗ ತಲೆ ಕೊಡಲೇಬೇಕಾಗತ್ತೆ. ಸಮರ್ಥ ಸೋತರೆ ಜಮೀರ್ ಅಹಮದ್ ಖಾನ್. ಇದರ ನಡುವೆ ಕುಮಾರಸ್ವಾಮಿಯವರನ್ನು ಸಂಪರ್ಕ ಮಾಡಿದ್ದಾರೆ ಅನ್ನೋ ಸುದ್ದಿ ಬೇರೆ ಬರ್ತಿದೆ. ಜಮೀರ್ ಅವರು ರಿಯಾಕ್ಟು ಮಾಡಿದ್ದಾರೆ ಅದಕ್ಕೆ, ಆ ಥರ ಏನೂ ಇಲ್ಲ, ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತ. ಬಟ್ ಯಾಕೆ ಬಂತು ಆ ಸುದ್ದಿ ಅನ್ನೋದೇ ಇಂಟ್ರೆಸ್ಟಿಂಗ್. ಈಗ ಅವ್ರಿಗೆ ಆದಂಥ ಮಾಹಿತಿ, ನಮಗೂ ಕೆಲವು ವರದಿಗಳೆಲ್ಲ ಬಂದಿತ್ತು, ವರದಿಗಳೆಲ್ಲ ಕೊಟ್ಟಿದ್ರು, ನಮಗೆ ಮಾಹಿತಿ ಇತ್ತು. ಸೊ ಪಕ್ಷದಲ್ಲಿ ಶಿಸ್ತು ಭಾಳ ಇಂಪಾರ್ಟೆಂಟು ಪಾರ್ಟಿಲಿ, ಯಾಕೆಂದರೆ ಕೆಲವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರ್ತೀವಿ ನಾವು. ಏನಾಗಿದೆಯೋ ಅಂತ ಇನ್ನೂ ಒಂದು ರಿಪೋರ್ಟ್ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ. ಸರ್, ಜಮೀರ್ ಅವ್ರ ವಿರುದ್ಧನೂ ಏನಾದರೂ ವರದಿ ಕೊಟ್ಟಿದ್ದಾರಾ ಸರ್? ಯಾಕಂದ್ರೆ ಅವರನ್ನು ಸಿಎಂ ಕರೆದು ಮಾತನಾಡಿದ್ದಾರೆ, ಅವ್ರ ವಿರುದ್ಧನೂ ಕ್ರಮ ಆಗಬಹುದು ಅನ್ನುವಂಥ ಚರ್ಚೆಗಳು ನಡೀತಾರೆ. ನನಗೆ ಮಾಹಿತಿ ಇಲ್ಲ. ಜಮೀರ್ ಅವರು ಮಾಡಿಕೊಂಡಂಥ ಒಂದು ಎಡವಟ್ಟು ಪಕ್ಷದಲ್ಲಿ ಅವರು ಇಷ್ಟು ದಿನ ಕಟ್ಟಿಕೊಂಡಂತಹ ದೊಡ್ಡ ಅರಮನೆ, ದೊಡ್ಡ ಮಹಲನ್ನೇ ಪುಡಿ ಪುಡಿಯಾಗಿಸತ್ತ. ಈ ವಿಕೆಟ್ ಬಿದ್ದರೆ ಮಾತ್ರ ಡಿ ಕೆ ಶಿವಕುಮಾರ್ ಅವರ ಬಿಗ್ ವಿನ್ ಆಗತ್ತೆ, ಅದು ಡೌಟೇ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಕುರ್ಚಿಗೆ ಹತ್ರ ಆಗೋದಕ್ಕೆ, ಪಕ್ಷ ನಿಷ್ಠೆಯ ಮಂತ್ರವನ್ನು ಪಠಿಸ್ಕೊಂಡೇ ಕುರ್ಚಿಗೆ ಹತ್ರ ಆಗೋದಕ್ಕೆ ಭರ್ಜರಿ ಜಯ, ದಿಗ್ವಿಜಯ ಆಗತ್ತೆ. ಕಾದ್ ನೋಡಬೇಕು. ಇದು ಬರೀ ಜಮೀರ್ ಅವ್ರ ವಿಚಾರ ಅಲ್ಲ. 1, 2, 3 3 ವಿಕೆಟ್ ತೆಗೆದಿದ್ದಾರೆ ಈಗ ಜಮೀರ್. ರಾಜಣ್ಣವರು, ಸಿದ್ದು ಕ್ಯಾಂಪಲ್ಲಿದ್ದ ಮಲ್ಲಿಕಾರ್ಜುನ್ ಅವರು ಈ ಕಡೆ ಶಿಫ್ಟ್ ಆಗಿರೋದು. ಸೊ ಸಿದ್ದು ಕ್ಯಾಂಪ್ನ ಸ್ಟ್ರಾಂಗ್ ವಿಕೆಟ್ಸನ್ನೇ ಎತ್ತಿದ್ದಾರೆ ಡಿ ಕೆ, ತನ್ನ ಕುರ್ಚಿಯನ್ನು ಪಕ್ಕ ಮಾಡ್ಕೊಳ್ಳೋಕೆ. ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.